ದೀರ್ಘಕಾಲದಿಂದ ಕಾಯಿಲೆಯಿಂದ ನರಳುತ್ತಿರುವವರಿಗೆ ಮಾನಸಿಕ ಶಾಂತಿ, ಧೈರ್ಯ ಮತ್ತು ಆರೋಗ್ಯ ವೃದ್ಧಿಗಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ ಹಾಗೂ ಫಲದಾಯಕ ಎಂದು ಹೇಳಲಾಗುತ್ತಿದೆ. ಆದರೆ ಈ ಮಂತ್ರವನ್ನು ಯಾವಾಗ ಮತ್ತು ಹೇಗೆ ಪಠಿಸಬೇಕು, ಮಹಾಮೃತ್ಯುಂಜಯ ಮಂತ್ರ ಯಾವುದು, ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಬದುಕಿನ ಯಾವುದೇ ರೀತಿಯ ತೊಂದರೆಗಳು ಇದ್ದರೂ ಪರಿಹಾರ ಆಗಬೇಕು ಅಂದರೆ ಮೊದಲು ಅದೃಷ್ಟಧಾರೆ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದ ನಿರ್ದಿಷ್ಟ ನಿಕೃಷ್ಟ ಸಮಸ್ಯೆಗಳು ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೊಂದು ಕರೆ ಮಾಡಿ ಸಂಪೂರ್ಣ ಉಚಿತವಾಗಿ ಖಚಿತ ಪರಿಹಾರ ಮಾಡಿಕೊಡುತ್ತಾರೆ. ಎಷ್ಟೋ ಜನ ಇವರಿಂದ ಪರಿಹಾರ ಪಡೆದವರು ಇಂದು ತುಂಬ ಚೆನ್ನಾಗಿ ಬದುಕುತ್ತಿದ್ದಾರೆ. ಕಷ್ಟಕ್ಕೆ ದುಡುಕಬೇಡಿ, ಒಂದು ಕರೆ ಮಾಡಿ ಸಂಪೂರ್ಣ ಬದುಕನ್ನೇ ಬದಲಾಯಿಸಿಕೊಡುತ್ತಾರೆ. ಗುರುಗಳೇ ತಿಳಿಸಿರುವ ಹಾಗೆ ಮಹಾಮೃತ್ಯುಂಜಯ ಮಂತ್ರ ಇದು ದೀರ್ಘ ಕಾಯಿಲೆಯಿಂದ ನರಳುತ್ತಿರುವವರು ಯಾವಾಗ ಪಠಿಸಬೇಕು? ಬ್ರಹ್ಮ ಮುಹೂರ್ತ ಅಥವಾ ಮುಂಜಾನೆ ಬೆಳಿಗ್ಗೆ 4ರಿಂದ 6 ಗಂಟೆಯ ಅವಧಿಯ ಅತ್ಯಂತ ಸೂಕ್ತ. ಈ ಸಮಯದಲ್ಲಿ ವಾತಾವರಣ ಪ್ರಶಾಂತವಾಗಿರುತ್ತದೆ ಮತ್ತು ಏಕಾಗ್ರತೆ ಹೆಚ್ಚಾಗಿ ಇರುತ್ತದೆ. ಸಂಜೆ ಸಮಯ, ಮುಂಜಾನೆ ಸಾಧ್ಯವಾಗದಿದ್ದರೆ ಸೂರ್ಯ ಅಸ್ತದ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಪಠಿಸಬಹುದು. ವಿಶೇಷವಾಗಿ ಸೋಮವಾರ, ಪ್ರದೋಷ ವ್ರತ, ಮಾಸಿಕ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿ ದಿನದಂದು ಪಠಣೆಯನ್ನು ಮಾಡಬಹುದು. ಆಗ ಇದು ವಿಶೇಷ ಫಲವನ್ನು ನೀಡುತ್ತದೆ. ಹೇಗೆ ಪಠಿಸಬಹುದು? ರೋಗಿಯು ತಾವೇ ಪಠಿಸಲು ಸಾಧ್ಯವಿದ್ದರೆ ಸ್ವತಃ ಮಾಡಬಹುದು. ಒಂದು ವೇಳೆ ಅವರು ತುಂಬ ಅಸ್ವಸ್ಥರಾಗಿದ್ದರೆ ಕುಟುಂಬದ ಸದಸ್ಯರು ಅವರ ಪರವಾಗಿ ಪಠಿಸಬಹುದು. ಶುದ್ಧತೆ ಮುಖ್ಯ. ಪಠಿಸುವ ಮುನ್ನ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ, ರೋಗಿಗೆ ಸಾಧ್ಯವಾಗದಿದ್ದರೆ ಕೈಕಾಲು ಮುಖ ತೊಳೆದು ಮಾನಸಿಕವಾಗಿ ಶುದ್ಧರಾಗಬಹುದು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಶಿವನ ಆರಾಧನೆ ತುಂಬ ಮುಖ್ಯ. ಸಂಕಲ್ಪ: ನನ್ನ ದೀರ್ಘಕಾಲದ ಕಾಯಿಲೆ ಗುಣವಾಗಲಿ, ಆರೋಗ್ಯ ವೃದ್ಧಿಸಲಿ ಎಂದು ಶಿವನಲ್ಲಿ ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಳ್ಳುವುದು. ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ರುದ್ರಾಕ್ಷಿ ಮಾಲೆಯನ್ನು ಬಳಸುವುದು ತುಂಬಾ ಮುಖ್ಯವಾದುದು. ಪ್ರತಿದಿನ ಕನಿಷ್ಠ ಪಕ್ಷ 108 ಬಾರಿ ಒಂದು ಮಾಲೆಯಲ್ಲಿ ಪಠಿಸಬೇಕು. ಕಾಯಿಲೆ ತೀವ್ರತೆ ಹೆಚ್ಚಾಗಿದ್ದರೆ ದಿನಕ್ಕೆ 3ರಿಂದ 5 ಅಥವಾ 11 ಬಾರಿ ಪಠಿಸಬಹುದಾಗುತ್ತದೆ. ಈ ಮಹಾಮೃತ್ಯುಂಜಯ ಮಂತ್ರ ಯಾವುದು ಅಂತ ಹೇಳ್ತೀನಿ. ಅದನ್ನು ಒಂದು ಪುಸ್ತಕದಲ್ಲಿ ಬಿಳಿಯ ಹಾಳೆ ಮೇಲೆ ಬರೆದಿಟ್ಕೊಂಡು ಆ ವ್ಯಕ್ತಿಯ ರೋಗಿಯ ದಿಬ್ಬನ ಕೆಳಗಡೆ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಮಂತ್ರ ಹೀಗಿದೆ: ಓಂ ತ್ರಯಂಬಕಂ ಯಜಮಾಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವ ರುಕುಮವ ಬಂಧನಾನ್ ಮೃತ್ಯು ಮೃಕ್ಷಿಯ ಮಮಾಮೃತಾತ್. ಈ ಮಂತ್ರ ಮುಖ್ಯವಾದ ಸೂಚನೆಗಳು ನೆನಪಿಡಿ. ಸ್ಪಷ್ಟ ಉಚ್ಚಾರಣೆ: ಮಂತ್ರವನ್ನು ತಪ್ಪುಗಳಿಂದ ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ಪಠಿಸಬೇಕಾಗುತ್ತದೆ. ತಪ್ಪುಗಳಿಲ್ಲದೆ ಹೇಳಬೇಕು. ಮಾನಸಿಕವಾಗಿ ಪಠಣೆ ಮಾಡಬೇಕು. ನಂಬಿಕೆ ಮತ್ತು ಭಕ್ತಿ ಈ ಮಂತ್ರದ ಮೇಲೆ ಸಂಪೂರ್ಣವಾಗಿ ಹೇಳಬೇಕಾಗುತ್ತದೆ. ಮೃತ್ಯುಂಜಯ ಮಂತ್ರವು ಮಾನಸಿಕ ಸ್ಥೈರ್ಯ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಆದರೆ ಇದರೊಂದಿಗೆ ವೈದ್ಯರು ಸೂಚಿಸಿದ ಔಷಧೋಪಚಾರಗಳು ಮತ್ತು ಚಿಕಿತ್ಸೆಯನ್ನು ತಪ್ಪದೇ ಮುಂದುವರಿಸಬೇಕು. ಧಾರ್ಮಿಕ ನಂಬಿಕೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಎರಡರೂ ಜೊತೆಗೆಯೇ ಸಾಗಬೇಕಾಗುತ್ತದೆ. ಇವೆಲ್ಲವೂ ಮಾಡುವಾಗ ಮೊದಲು ಕಷ್ಟದ ಪರಿಸ್ಥಿತಿ ಇದ್ದಾಗ, ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಉಚಿತವಾಗಿ ಪರಿಹಾರ ಮಾಡಿಕೊಡುತ್ತಾರೆ.